ನನ್ನ ಸುತ್ತಲಿದ್ದವರು ಯಾವಾಗಲೂ ನನ್ನ ಮೇಲೆ ನಂಬಿಕೆ ಅನ್ನೋದನ್ನು ಇಟ್ಕೊಂಡಿದ್ರು. ನನ್ನಲ್ಲಿರುವ ಪ್ರತಿಭೆ ನನಗಿಂತ ಜಾಸ್ತಿ ಅವರಲ್ಲಿ ಬಿಲೀವ್ ಅನ್ನೋದು ಇತ್ತು ನನ್ನ ಮೇಲೆ. ನನಗೆ ಡ್ರೀಮ್ಸ್ ಅನ್ನೋದಿತ್ತು, ಕನಸಿತ್ತು. ನಾನೇನಾದರೂ ಅರ್ಥಪೂರ್ಣವಾಗಿ ಕೆಲಸ ಮಾಡಬೇಕು ಅಂತಲೂ ಆಸೆ ಇತ್ತು ನನಗೆ. ಆದರೆ ಬಹಳ ಸಮಯದವರೆಗೆ ಏನೋ ಒಂದು ತುಂಬ ಕೊರತೆ ಒಳಗಡೆ. ಅದು ಪ್ರತಿಭೆ ಕೊರತೆನೂ ಅಲ್ಲ, ಶ್ರಮದ ಕೊರತೆನೂ ಅಲ್ಲ, ಬೇರೆ ಏನೋ ಅರ್ಥನೇ ಆಗಲಿಲ್ಲ ಅದು ಏನು ಅನ್ನೋದು. ನಂತರ ನಾನು ಒಂದು ಚಿಕ್ಕ ವಿಷಯವನ್ನು ನಿರಂತರವಾಗಿ ಮಾಡ್ತಾ ಹೋದೆ. ಮೊದಲಿಗೆ ಅದು ಅಷ್ಟೇನು ದೊಡ್ಡ ವಿಷಯ ಅಂತಲೇ ಅನಿಸ್ಲಿಲ್ಲ. ಆದರೆ ನಿಧಾನವಾಗಿ ಅದು ನನ್ನ ಆಲೋಚನೆಗಳನ್ನು ಬದಲಿಸ್ತಾ ಹೋಯಿತು, ನನ್ನ ಕ್ರಿಯೆಗಳನ್ನು ಬದಲಿಸ್ತಾ ಹೋಯಿತು ಮತ್ತು ನನ್ನ ಜೀವನಕ್ಕೆ ಬಂದ ಅವಕಾಶಗಳನ್ನೂ ಬದಲಿಸ್ತಾ ಹೋಯಿತು. ಇಂದು ಹಿಂದಿರುಗಿ ನೋಡಿದಾಗ ನಾನು ಆ ಒಂದು ನಿರ್ಧಾರ ಏನಿದೆಯಲ್ವ ನನ್ನ ಜೀವನದ ತಿರುವಿನ ಕ್ಷಣವಾಗಿತ್ತು ಎಂದು ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಆ ಸಂಪೂರ್ಣ ಕಥೆಯನ್ನು ನಾನು ಬರೆದಿದ್ದೀನಿ. ಆ ಹೋರಾಟ, ಆ ತಿರುವು ಮತ್ತು ಅದರ ನಂತರದ ಬದಲಾವಣೆಗಳ ಬಗ್ಗೆ ತಿಳಿದುಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕ್ಲಿಕ್ ಮಾಡಿ ನನ್ನ ಕಥೆಯನ್ನು ಓದಿ.